ಹಾಯ್, ನಾನು ಅಮ್ಮನ ಮನೆಯಿಂದ ವಿಡಿಯೋನ ಮಾಡ್ತಾ ಇದ್ದೀನಿ. ರಜಾ ಇತ್ತು ಅಂತ ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮನ ಮನೆ ಸುತ್ತ ತೋಟ ಇದೆ, ಮಧ್ಯ ಆ ಮನೆ ಇರೋದು ತುಂಬಾ ಚೆನ್ನಾಗಿದೆ. ಯಾವ ಕಡೆ ನೋಡಿದ್ರೂ ಗ್ರೀನ್ ಆಗಿ ಕಾಣಿಸುತ್ತೆ. ಹಾಗೆ ಅಕ್ಕಪಕ್ಕ ಯಾವುದೇ ಮನೆಗಳಿಲ್ಲ, ಆದ್ರೂ ಕೂಡ ಬೋರ್ ಆಗಲ್ಲ. ಯಾಕಂದರೆ ಅಮ್ಮ ಸೊಪ್ಪು ತರಕಾರಿಗಳನ್ನೆಲ್ಲ ಹಾಕಿರ್ತಾರಲ್ವ, ಅಲ್ಲೆಲ್ಲ ಹೋಗಿ ಒಂದು ರೌಂಡ್ ಓಡಾಡ್ಕೊಂಡು ಬಂದರೆ ಸಾಕು, ಟೈಮ್ ಪಾಸ್ ಆಗೇ ಬಿಡುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಕ್ಯೂಟಾಗಿರೋ 2 ಹಸುಗಳಿದೆ, ಅದ್ರ ಜೊತೆ ಕ್ಯೂಟಾಗಿ 3 ಬೆಕ್ಕುಗಳು ಕೂಡ ಇದೆ. ಮದುವೆ ಆಗಿರೋ ಮಕ್ಕಳು ಮನೆಗೆ ಬಂದರೆ ಕೇಳಬೇಕಾ, ಅಪ್ಪ ಊರಲ್ಲೇ ಮರಿ ಕೊಯ್ದಿದ್ರು ಅಂತ ಮಟನ್ನು ಹಾಗೆ ಚಿಕನ್ನು ಕೂಡ ತೊಗೊಬಂದಿದ್ರು. ಅದನ್ನೆಲ್ಲ ಅಮ್ಮ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ಮ ಅತ್ತೆ ಅದಕ್ಕೆ ಬೇಕಾಗಿರೋ ಅಂತ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ರೆಡಿ ಮಾಡ್ತಾ ಇದ್ರು. ಹಾಗೆ ನಾನು ಕೂಡ ಒಂದೊಂದೇ ಮಸಾಲೆನ ರುಬ್ಬಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಮನೆಯಲ್ಲಿ ಗ್ಯಾಸ್ ಸ್ಟವ್ ಇದ್ದರೂ ಕೂಡ ಅಮ್ಮ ಹಠ ಮಾಡಿ ಒಲೆ ಬೇಕು, ಸೌದೆ ಒಲೆ ಅಂತ ಹಾಕಿಸ್ಕೊಂಡ್ರು. ಅದು ಎಷ್ಟು ಯೂಸ್ಫುಲ್ ಆಗುತ್ತೆ ಕೆಲವೊಂದು ಸಮಯದಲ್ಲಿ ಅನ್ನೋದು. ಹಾಗೆಯೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದೇನೋ ಒಂಥರ ಖುಷಿ, ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನ್ ವೆಜ್ ಅಡುಗೆ ಎಲ್ಲ ನಾನಿವತ್ತು ಒಲೆನಲ್ಲೇ ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು. ಹಾಗೆ ಅಪ್ಪ ಚಿಕನ್ ಜಾಸ್ತಿ ತೊಗೊಬಂದಿದ್ರು. ಹಾಗೆ ಸ್ವಲ್ಪ ಚಾಪ್ಸು, ಕಬಾಬು ಹಾಗೆ ಬಿರಿಯಾನಿನ ಮಾಡಿದ್ದೆ. ಹಾಗೆ ನಾಟಿ ಮಟನ್ ಆಗಿದ್ದರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು. ಮಟನ್ನು ಕೂಡ ತುಂಬಾ ರುಚಿಯಾಗಿತ್ತು. ಇನ್ನು ಬಿರಿಯಾನಿ ಮಾಡೋದಕ್ಕೆ 2 ಟೊಮೆಟೊ ಇತ್ತು. ಹಾಗೆ ತೊಗೊಂಡು ಬರೋದಕ್ಕೆ ಅಲ್ಲಿ ಅಂಗಡಿಗಳು ಕೂಡ ಇರಲಿಲ್ಲ. ಹಾಗಾಗಿ ಅದನ್ನೇ ರುಬ್ಬಿ ಮಾಡೋಣ ಅಂತ ನಾಟಿ ಸ್ಟೈಲಲ್ಲಿ ಬಿರಿಯಾನಿನ ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು. ಇದಾಗಿತ್ತು ಮಿನಿ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.